ಕ್ಷೇತ್ರ ಆರ್‌ಬಿಯಲ್ಲಿ ಕಾಲಿರ್ತಕ್ಕಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆ ಸಂಬಂಧಪಟ್ಟಂತೆ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನಾವು ಇವತ್ತಿನ ನೋಡಿದ್ವಿ. ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡ್ತಾ ಹೋಗೋಣ. ಅಂದ್ರೆ ಮೊದಲನೇ ಹಂತದಲ್ಲಿ ಇರತಕ್ಕಂತ ರಿಟನ್ ಎಕ್ಸಾಮಿನೇಷನ್ ಗೆ ಬರ್ತಕ್ಕಂತ ಸಿಲೆಬಸ್ ಯಾವ ರೀತಿ ಇರುತ್ತೆ, ಮತ್ತೊಂದು ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಅಂತ ಅದ್ರ ಬಗ್ಗೆ ನಾವು ಇವತ್ತಿನ ನೋಡದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡ್ತಾ ಹೋಗೋಣ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೂ ಮುಂಚೆ ಒಂದು ಆರ್‌ಬಿಯಲ್ಲಿ ಕಾಲಿರ್ತಕ್ಕಂತ ಎಎಲ್ಪಿ ಹುದ್ದೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ, ಇವಾಗ ನಾನು ಹೇಳ್ತಕ್ಕಂತ ಒಂದು ಸಿಲೆಬಸ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಮುಖ್ಯವಾಗಿ ನಾವು ಈಗ ಮೊದಲನೇ ಹಂತದಲ್ಲಿ ಇರ್ತಕ್ಕಂತ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ, ಒಂದು ಎಕ್ಸಾಮಿನೇಷನ್ ಗೆ ಬರ್ತಕ್ಕಂತ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ಪ್ರತಿಯೊಂದನ್ನು ಕೂಡ ಈಗ ಇವರಿಗೆ ನೋಡ್ತಾ ಹೋಗೋಣ. ಇನ್ನೊಂದು ಎಕ್ಸಾಮಿನೇಷನ್ ಡೇಟು ಅದೇ ರೀತಿ ಪ್ರತಿಯೊಂದರ ಬಗ್ಗೆ ಕೂಡ ಈಗ ನೋಡ್ತಾ ಹೋಗೋಣ ಒಂದೊಂದನೆಗೆ. ಕ್ಷೇತ್ರ ನೋಡೋದು ಇಲ್ಲಿ ಕೆಳಗಡೆ ಅವರು ರಿಕ್ವೈರ್ಮೆಂಟ್ ಪ್ರೊಸೆಸ್ ಅಂತ ಕೊಡಿದ್ರೆ, ಅಂದ್ರೆ ಇಲ್ಲಿ ಮೊದಲನೇ ಹಂತದಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಸಿಬಿಟಿ ಎಕ್ಸಾಮ್ ಇರುತ್ತೆ. ಇಲ್ಲಿ ಮೊದಲನೇ ಹಂತದಲ್ಲಿ ಬರ್ತಕ್ಕಂತ ಸಿಬಿಟಿ ಎಕ್ಸಾಮ್ಸ್ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಸಿಲೆಬಸ್ ಇರುತ್ತೆ ಅಂತ ಇವರಿಗೆ ನೋಡ್ತಾ ಹೋಗೋಣ. ಇನ್ನ ಇದಾದ್ಮೇಲೆ ಎರಡನೇದಾಗಿ ಇಲ್ಲೂ ಕೂಡ ಸೆಕೆಂಡ್ ಸ್ಟೇಜ್ ಅಲ್ಲಿ ಸಿಬಿಟಿ ಎಕ್ಸಾಮ್ ಇರುತ್ತೆ. ಒಂದು ಸಿಬಿಟಿ 2 ಗೆ ಬರ್ತಕ್ಕಂತ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ಕೂಡ ಇವರಿಗೆ ನೋಡ್ತಾ ಹೋಗೋಣ. ಇನ್ನ ಇದಾದ್ಮೇಲೆ ಮೂರದಾಗಿ ಕೂಡ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ. ಇನ್ನು ಮೂರನೇ ಹಂತದಲ್ಲಿ ಇರ್ತಕ್ಕಂತ ಒಂದು ಟೆಸ್ಟ್ ಬಗ್ಗೆ ಕೂಡ ನಾವು ಇವರಿಗೆ ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಆಯ್ಕೆ ವಿಧಾನದ ಬಗ್ಗೆ ನಾವು ಇವರಿಗೆ ನೋಡ್ತಾ ಹೋಗೋಣ. ಮುಖ್ಯವಾಗಿ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂತ ಈಗ ನೋಡ್ತಾ ಹೋಗೋಣ. ಮೊದಲಾಗಿ ಇಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಸಿಬಿಟಿ ಎಕ್ಸಾಮ್ ಇರುತ್ತೆ. ಈಗ ಇಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಈ ಒಂದು ಸಿಬಿಟಿ ಎಕ್ಸಾಮ್ ಇನ್ನೂ ಮುಗಿದಿಲ್ಲ. ಈ ಒಂದು ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಮತ್ತೆ ಒಂದು ಎಕ್ಸಾಮಿನೇಷನ್ ಬರ್ತಕ್ಕಂತ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ಈಗ ಇವರಿಗೆ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಸ್ಟೇಜ್ ಸಿಬಿಟಿ ಅಂತ ಕೊಡಿದ್ರೆ, ಮಧ್ಯಂತದಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಈ ಒಂದು ಟೆಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಅವರು ಕೊಡಿದ್ರೆ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 1 ಗಂಟೆ ಕಾಲಾವಕಾಶ ಇರುತ್ತೆ. ಅಂದ್ರೆ 60 ನಿಮಿಷಗಳ ಕಾಲಾವಕಾಶ ನೀವು ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬಹುದು. ಇನ್ನು ಇಲ್ಲಿ ಟೋಟಲ್ ಆಗಿ 75 ಕ್ವಶನ್ಸ್ ಇರುತ್ತೆ. 75 ಮಾರ್ಕ್ಸ್ಗೆ ನೀವು ಈ ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತಕ್ಕಂಥದ್ದು ಯಾವ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರ್ತಂದ್ರೆ, ನಿಮ್ದು ಏನಾದ್ರೂ ಒಂದು ತಪ್ಪದಲ್ಲಿ 0.33 ಮಾರ್ಕ್ಸ್ ಕಟ್ ಆಗುತ್ತೆ. ಟೋಟಲ್ ಆಗಿ ನಿಮ್ದು 3 ತಪ್ಪದಲ್ಲಿ ಒಂದು ಸರಿ ಇರತಕ್ಕಂತ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ಅಂದ್ರೆ ಒಂದು ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು 1/3 ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರೆ ಎಎಲ್ಪಿ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇದು ಮಧ್ಯ ಹಂತದಲ್ಲಿ ಇರ್ತಕ್ಕಂತ ಒಂದು ಎಕ್ಸಾಮಿನೇಷನ್ ಆಗಿರುತ್ತೆ. ಇನ್ನು ಇಲ್ಲಿ ಟೋಟಲ್ ಆಗಿ ಎಷ್ಟೆಷ್ಟು ಕ್ವಶನ್ಸ್ ಇರುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ಬರಬೇಕಂತ ಅವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಇದಾದ್ಮೇಲೆ ನೀವು ಇಲ್ಲಿ ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗ್ಬೇಕಂದ್ರೆ ಒಂದು ಸಿಬಿಟಿ ಫಸ್ಟ್ ಎಕ್ಸಾಮ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಗಳನ್ನ ತಗೋಬೇಕಂತ ಇಲ್ಲಿ ಈ ಮೇಲೆಗಳನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಒಂದು ಸಿಬಿಟಿ ಫಸ್ಟ್ ಗೆ ಬರ್ತಕ್ಕಂತ ಒಂದು ಸಿಲೆಬಸ್ ಅಥವಾ ಒಂದು ಸಬ್ಜೆಕ್ಟ್ ಗಳು ಯಾವ ರೀತಿ ಇರುತ್ತೆ ಅಂತ ಕೆಳಗಡೆ ಕೂಡ ಅವರು ಕೊಟ್ಟಿದ್ದಾರೆ. ಇಲ್ಲಿ ಮೊದಲಾಗಿ ಮ್ಯಾಥಮೆಟಿಕ್ಸ್ ಇರುತ್ತೆ, ನಂತರ ಮೆಂಟಲ್ ಅಬಿಲಿಟಿ, ಇನ್ನ ಇದಾದ್ಮೇಲೆ ಮೂರದಾಗಿ ಜನರಲ್ ಸೈನ್ಸ್ ಮತ್ತೆ ಜನರಲ್ ಅವೇರ್ನೆಸ್ ಬಗ್ಗೆ ನಿಮಗೆ ಇಲ್ಲಿ ಕ್ವಶನ್ಸ್ ಗಳ ಬರ್ತಕ್ಕಂಥದ್ದು. ಇದು ಮೊದಲನೇ ಹಂತದಲ್ಲಿ ಇರ್ತಕ್ಕಂಥ ರಿಟನ್ ಎಕ್ಸಾಮಿನೇಷನ್ ಗೆ ಈ ರೀತಿ ಆದಂತಹ ಒಂದು ಸಬ್ಜೆಕ್ಟ್ ಗಳು ಬರುತ್ತೆ. ಇನ್ನೊಂದು ಸಬ್ಜೆಕ್ಟ್ ನ ಒಳಗಡೆ ಯಾವ ರೀತಿ ಆದಂತಹ ಒಂದು ಚಾಪ್ಟರ್ ಗಳಿವೆ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಗಳ ಬಗ್ಗೆ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇದೆಲ್ಲವೂ ಕೂಡ ಸಿಬಿಟಿ ಫಸ್ಟ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ಅವ್ರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಫಸ್ಟ್ ಎಕ್ಸಾಮಿನೇಷನ್ ಯಾವಾಗ ಇರ್ತಂತ ಒಂದು ಡೇಟ್ ಅಥವಾ ಒಂದು ಮಂತ್ ಕೂಡ ನಿಮಗೆ ಮುಂದೆವರೆಗೆ ತಿಳಿಸ್ಕೊಡ್ತೀನಿ. ಇನ್ನ ಇದಾದ್ಮೇಲೆ ನೀವು ಸಿಬಿಟಿ 1 ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಎರಡನೇ ಹಂತದಲ್ಲಿ ಕೂಡ ಇಲ್ಲಿ ಸಿಬಿಟಿ 2 ಇರುತ್ತೆ. ಒಂದು ಸಿಬಿಟಿ 2 ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಮತ್ತೆ ಇಲ್ಲಿ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೆಳಗಡೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲೇ ನೋಡ್ಬೋದು, ಇಲ್ಲಿ ಕೂಡ ಅವರು ಸಪರೇಟ್ ಆಗಿ ಒಂದು ಎಕ್ಸಾಮಿನೇಷನ್ ಟೈಮ್ ಎಷ್ಟೆಷ್ಟು ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ಬರಬೇಕಂತ ಅವರು ಕೆಳಗಡೆ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 2 ಗಂಟೆ 30 ನಿಮಿಷ ನಿಮಗೆ ಇಲ್ಲಿ ಕಾಲಾವಕಾಶ ಇರುತ್ತೆ. ಇನ್ನು ಇಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅಂದ್ರೆ ಟೋಟಲ್ ಆಗಿ 175 ಕ್ವಶನ್ಸ್ ಇರುತ್ತೆ. ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅನ್ನ ಮಾಡಿದ್ರೆ ಪಾರ್ಟ್ ಎ ಅಲ್ಲಿ 100 ಕ್ವಶನ್ಸ್ ಇರುತ್ತೆ, ಪಾರ್ಟ್ ಬಿ ಅಲ್ಲಿ 75 ಕ್ವಶನ್ಸ್ ಇರ್ತಕ್ಕಂಥದ್ದು. ಇಲ್ಲಿ ಟೋಟಲ್ ಆಗಿ ಪಾರ್ಟ್ ಎ ಅಲ್ಲಿ ನೀವು ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 90 ನಿಮಿಷ ನಿಮಗೆ ಇಲ್ಲಿ ಕಾಲಾವಕಾಶ ಇರುತ್ತೆ. ಇನ್ನ ಪಾರ್ಟ್ ಬಿ ಅಲ್ಲಿ ಇರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಬರೋದಕ್ಕೆ ನಿಮಗೆ 60 ನಿಮಿಷಗಳ ಕಾಲಾವಕಾಶ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇನ್ನ ಇಲ್ಲಿ ಕೂಡ ಸೇಮ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 1/3 ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ನೀವು ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗ್ಬೇಕಂದ್ರೆ ಇಲ್ಲಿ ಕೂಡ ಒಂದು ಸಿಬಿಟಿ 2 ಎಕ್ಸಾಮ್ಸ್ ಅಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ತಗೋಬೇಕಂತ ಕೂಡ ಅವರು ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಬಗ್ಗೆ ನೀವು ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನ ಸಿಬಿಟಿ 2 ಎಕ್ಸಾಮ್ ಗೆ ಬರ್ತಕ್ಕಂಥ ಒಂದು ಸಬ್ಜೆಕ್ಟ್ ಗಳು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೆಳಗಡೆ ಕೂಡ ಅವರು ಕೊಡಿದ್ರೆ, ಇಲ್ಲಿ ಯಾವ ರೀತಿ ಒಂದು ಸಬ್ಜೆಕ್ಟ್ ಗಳು ಬರ್ತಾವ ಅಂದ್ರೆ, ಇಲ್ಲಿ ಮೊದಲಾಗಿ ಪಾರ್ಟ್ ಎ ಅಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಇರುತ್ತೆ, ನಂತರ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಇದೆ, ನಂತರ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಕೊಡಿದ್ರೆ ಇದು ಪಾರ್ಟ್ ಎ ಅಲ್ಲಿ ಬರ್ತಕ್ಕಂಥ ಒಂದು ಸಬ್ಜೆಕ್ಟ್ ಗಳಾಗಿರುತ್ತೆ. ಇಂದು ಪಾರ್ಟ್ ಎ ಅಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಟೋಟಲ್ ಆಗಿ ಇಲ್ಲಿ 100 ಕ್ವಶನ್ಸ್ ಇರುತ್ತೆ. ಪಾರ್ಟ್ ಎ ಗೆ ಸಂಬಂಧಪಟ್ಟಂತೆ 100 ಕ್ವಶನ್ಸ್ ಇರುತ್ತೆ. ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಪಾರ್ಟ್ ಬಿ ಗೆ ಸಂಬಂಧಪಟ್ಟಂತೆ ಇಲ್ಲಿ 75 ಕ್ವಶನ್ಸ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇನ್ನ ಪಾರ್ಟ್ ಬಿ ಅಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಗಳು ಯಾವ ರೀತಿ ಇರುತ್ತಂದ್ರೆ, ಇಲ್ಲಿ ನೋಡುವುದು ನೀವು ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಯಾವ ಒಂದು ಟ್ರೇಡ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಿರ್ತೀರಿ ಆ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನು ಕೂಡ ಇಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನೀವು ಯಾವ ಒಂದು ಟ್ರೇಡ್ ನ ಕಂಪ್ಲೀಟ್ ಮಾಡಿರ್ತಾರಲ್ಲ ಐಟಾದಲ್ಲಿ ಆ ಒಂದು ಟ್ರೇಡ್ ಗೆ ರಿಲೇಟೆಡ್ ಆಗಿ ಅವರು ಕ್ವಶನ್ಸ್ ಗಳನ್ನು ಕೂಡ ಇಲ್ಲಿ
ತಯಾರಿ ಮಾಡ್ತಕ್ಕಂಥದ್ದು. ಇಲ್ಲಿ ಅದ ಒಂದು ವೆಬ್ಸೈಟ್ ಬಗ್ಗೆ ಕೂಡ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿ ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತ ಒಂದು ಸಿಲೆಬಸ್ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು ಈ ಒಂದು CBT2 ಎಕ್ಸಾಮ್ಸ್ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಇಲ್ಲಿ ಟೋಟಲ್ ಆಗಿ ಒಂದು ಪಾರ್ಟ್ ಬಿ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಅವರು 75 ಕ್ವಶನ್ಸ್ ಗಳನ್ನ ಇಲ್ಲಿ ತಯಾರಿ ಮಾಡತಕ್ಕಂಥದ್ದು. ಈ ಒಂದು 75 ಕ್ವಶನ್ಸ್ ಕೂಡ ನೀವು ಐಟಾದಲ್ಲಿ ಯಾವ ಒಂದು ಟ್ರೇಡ್ ನ ಕಂಪ್ಲೀಟ್ ಮಾಡಿರ್ತೀರಿ ಆ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತ 75 ಕ್ವಶನ್ಸ್ ಗಳನ್ನ ಅವರು ಇಲ್ಲಿ ತಯಾರಿ ಮಾಡತಕ್ಕಂಥದ್ದು. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇನ್ನು CBT2 ಎಕ್ಸಾಮ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಇನ್ನ ಅದಕ್ಕೂ ಮುಂಚೆ ನೋಡ್ಕೋಬಹುದು ನೀವು ಒಂದು CBT2 ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತೆ ಒಂದು ಟ್ರೇಡ್ ನ ಆಧಾರದ ಮೇಲೆ ಅವರು ಯಾವ ರೀತಿಯಾದಂತಹ ಒಂದು ಸಿಲೆಬಸ್ ಬರುತ್ತೆ ಅಂತ ಇಲ್ಲಿ ಕೆಳಗಡೆ ಕೂಡ ಅವರು ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಗಳ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನು CBT2 ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಮೂರನೇ ಹಂತದಲ್ಲಿ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಕೂಡ ಅವರು ಕೊಟ್ಟಿರುವಂತದ್ದು. ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಬಂದ್ಬಿಟ್ಟು ಯಾವ ರೀತಿ ಇರ್ತಂತ ಇಲ್ಲಿ ಕೆಳಗಡೆ ಅವರು ಇವರಾಗಿ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಬಗ್ಗೆ ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡಬೇಕಾಗುತ್ತೆ. ಇನ್ನೊಂದು CBAT ಟೆಸ್ಟ್ ಬಂದ್ಬಿಟ್ಟು ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ಇರ್ತಂದ್ರ ಇಲ್ಲಿ ನೋಡಿ ನೀವು ಕರೆಕ್ಟ್ ಆಗಿ ಕೆಳಗಡೆ ಚೆಕ್ ಮಾಡ್ಕೊಳ್ಳಿ. ಇಂಗ್ಲಿಷ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಇಲ್ಲಿ ಮೂರನೇ ಹಂತದಲ್ಲಿ ಇರತಕ್ಕಂತ ಒಂದು CBAT ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಅಲ್ಲಿ ಯಾವುದೇ ರೀತಿಯಂತ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೋಡ್ಕೊಂಡು ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಂದು ಮೂರನೇ ಹಂತದಲ್ಲಿ ಇರತಕ್ಕಂತ ಎಕ್ಸಾಮಿನೇಷನ್ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಇನ್ನ CBT ಫಸ್ಟ್ ಎಕ್ಸಾಮ್ CBT ಸೆಕೆಂಡ್ ಅದರ ಬಗ್ಗೆ ನಾನು ಇದಕ್ಕೂ ಮುಂಚೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ CBAT ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂತ ಅಲ್ಲಿ ಯಾಗನ್ನು ಕೂಡ ಕೊಡಿದ್ರೆ ನಾನು ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ನೀವು ಇಲ್ಲಿ ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗ್ಬೇಕಂದ್ರೆ ಈ ಒಂದು CBAT ಟೆಸ್ಟ್ ಅಲ್ಲಿ ಎಷ್ಟೆಷ್ಟು ಅಂಕಗಳನ್ನ ಅಥವಾ ಎಷ್ಟೆಷ್ಟು ಪರ್ಸೆಂಟ್ ಅಂತ ಹೋಗ್ಬೇಕಂತ ಕೂಡ ಇಲ್ಲಿ ಕೆಳಗಡೆ ಅವರು ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸಬ್ಜೆಕ್ಟ್ ಅಥವಾ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡಬೇಕಾಗುತ್ತೆ. ಇನ್ನು CBAT ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರ್ತಕ್ಕಂಥದ್ದು. ನೋಡಿ ಕರೆಕ್ಟ್ ಆಗಿ ಯಾವ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತಂತ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಈಗ ಮೊದಲ ಹಂತದಲ್ಲಿ ಈ ಒಂದು CBT ಫಸ್ಟ್ ಎಕ್ಸಾಮ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ನೆಗೆಟಿವ್ ಮಾರ್ಕಿಂಗ್ ಪ್ರತಿಯೊಂದ್ರ ಬಗ್ಗೆ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇವಾಗ ಒಂದು ಎಕ್ಸಾಮಿನೇಷನ್ ಡೇಟ್ ಗಳ ಬಗ್ಗೆ ಇವರಿಗೆ ನೋಡ್ತಗೋಣ. ಒಂದು ಎಕ್ಸಾಮಿನೇಷನ್ ಡೇಟ್ ಆಗಲಿ ಮತ್ತೆ ಒಂದು ಮಂತ್ ಗಳ ಬಗ್ಗೆ ನಾವು ಇವರಿಗೆ ನೋಡ್ತಗೋಣ. ಈಗ ಇಲ್ಲಿ ನೋಡಿ ನೀವು ಇದು ALP ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮಿನೇಷನ್ ಟೈಮ್ ಲೈನ್ ಆಗಿರುತ್ತೆ. ಇಲ್ಲಿ ನೋಡಿದ್ವಿ ಇದಕ್ಕೂ ಮುಂಚೆ ನಾನು ಟೆಲಿಗ್ರಾಮ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಒಂದು ಡೇಟ್ ಗಳ ಬಗ್ಗೆ ನೋಡ್ತಗೋಣ. ಇಲ್ಲಿ ಮೊದಲನೇ ಹಂತದಲ್ಲಿ ಇರತಕ್ಕಂತ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಅಂದ್ರೆ CBT ಫಸ್ಟ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಯಾವ ಒಂದು ಮಂತ್ ಅಲ್ಲಿ ಇರ್ತಂದ್ರ ಜೂನ್ ಮತ್ತು ಆಗಸ್ಟ್ ಮಧ್ಯದಲ್ಲಿ ಈ ಒಂದು ಎಕ್ಸಾಮ್ ಕೂಡ ಇಲ್ಲಿ ಇರುತ್ತೆ ಅಂತ ಅವರು ಮೆನ್ಷನ್ ಮಾಡಿದ್ರೆ ಇಲ್ಲಿ ಬಿಟ್ವೀನ್ ಜೂನ್ ಅಂಡ್ ಆಗಸ್ಟ್ 2024 ಅಂತ ಕೊಡಿದ್ರೆ ಅಂದ್ರೆ ಜೂನ್ ಅಥವಾ ಆಗಸ್ಟ್ ಮಂತ್ ಅಲ್ಲಿ ಈ ಒಂದು ಎಕ್ಸಾಮಿನೇಷನ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇನ್ನ CBT ಫಸ್ಟ್ ಎಕ್ಸಾಮಿನೇಷನ್ ಆದ್ಮೇಲೆ ಇನ್ನ ಎರಡನೇ ಹಂತದಲ್ಲಿ ಬರ್ತಕ್ಕಂಥ CBT2 ಎಕ್ಸಾಮ್ ಯಾವ ಒಂದು ಮಂತ್ ಅಲ್ಲಿ ಇರ್ತಂದ್ರ ಇದು ಸೆಪ್ಟೆಂಬರ್ ಮಂತ್ 2024 ನಡೆಯುತ್ತೆ ಅಂತ ಒಂದು ಟೈಮ್ ಲೈನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಟೈಮ್ ಲೈನ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನ ಒಂದು CBT2 ಎಕ್ಸಾಮಿನೇಷನ್ ಕಂಪ್ಲೀಟ್ ಆದ್ಮೇಲೆ ಇನ್ನ ಮೂರನೇ ಹಂತದಲ್ಲಿ ಬರ್ತಕ್ಕಂಥ CBAT ಟೆಸ್ಟ್ ಯಾವ ಒಂದು ಮಂತ್ ಅಲ್ಲಿ ಇರ್ತಂದ್ರೆ ನವೆಂಬರ್ 2024 ಈ ಒಂದು ಎಕ್ಸಾಮಿನೇಷನ್ ಕೂಡ ಇರುತ್ತೆ ಅಂತ ಅವರು ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಂತ್ ಮತ್ತೆ ಎಕ್ಸಾಮಿನೇಷನ್ ಮಂತ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಆಫ್ಟರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂದ್ರೆ ಒಂದು CBAT ಟೆಸ್ಟ್ ಆದ್ಮೇಲೆ ಸ್ಟಾಟಿಸ್ಟಿಂಗ್ ಆಗುತ್ತೆ. ಒಂದು ಸ್ಟಾಟಿಸ್ಟಿಂಗ್ ಕಂಪ್ಲೀಟ್ ಆದ್ಮೇಲೆ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರುತ್ತೆ. ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ನವೆಂಬರ್ ಅಥವಾ ಡಿಸೆಂಬರ್ 2024 ಇರುತ್ತೆ ಅಂತ ಅವರು ಈ ಟೈಮ್ ಲೈನ್ ಬಗ್ಗೆ ಕೂಡ ಕೊಡಿದ್ರೆ ಯಾರೆಲ್ಲ ಈ ಒಂದು ಅಸಿಸ್ಟೆಂಟ್ ಲೋಕೋ ಪೀರಿಯಡ್ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಟೈಮ್ ಲೈನ್ ಮತ್ತು ನಾನು ಇದಕ್ಕೂ ಮುಂಚೆ ಹೇಳ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಒಂದು ಎಕ್ಸಾಮ್ಗೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಇನ್ನ ಈ ಒಂದು ಟೈಮ್ ಲೈನ್ ಆಗಲಿ ಮತ್ತೆ ಒಂದು ನೋಟಿಫಿಕೇಶನ್ ಆಗಲಿ ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರೆ ಪ್ರತಿಯೊಬ್ಬರು ಕೂಡ ನಾನು ಹೇಳ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಜೂನ್ ಅಥವಾ ಆಗಸ್ಟ್ ತಿಂಗಳಲ್ಲಿ ಒಂದು CBT ಫಸ್ಟ್ ಎಕ್ಸಾಮ್ ಇರುತ್ತೆ. ಈ ಒಂದು ಎಕ್ಸಾಮ್ಸ್ಗೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕು. ಇನ್ನ ಅದೇ ರೀತಿ ಒಂದು ಮಾಹಿತಿ ತಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳಿ. ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.